ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ತರಗತಿಗೆ ಸ್ವಾಗತ. ಮಕ್ಕಳೇ, ಇವತ್ತಿನ ದಿವಸ ನಾವು ಮಾನವ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು. ಆದ್ದರಿಂದ ಮನುಷ್ಯನಲ್ಲಿ ಮೇಲು ಕೀಳು, ಆಸ್ತಿ ಅಂತಸ್ತು, ಜಾತಿ ಮತ ಭೇದ ಇವುಗಳು ಯಾವುದೂ ಮುಖ್ಯವಲ್ಲ. ಕೇವಲ ಮಾನವ ಧರ್ಮ, ಮಾನವೀಯತೆ ಅನ್ನೋದು ಬಹಳ ದೊಡ್ಡದು. ಈ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪಾಠ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಗದ್ಯ ಪಾಠ ಬ್ಲಡ್ ಗ್ರೂಪ್. ಈ ಪಾಠದಿಂದ ಈ ವಿಷಯ ಅಂದರೆ ಜಾತಿ ಮತ ಯಾವುದು ಶ್ರೇಷ್ಠ ಅಲ್ಲ, ಕೇವಲ ಮಾನವೀಯತೆ, ಮಾನವ ಧರ್ಮ, ಸಮಯಕ್ಕೆ ಸರಿಯಾಗಿ ಕಷ್ಟ ಕಾಲದಲ್ಲಿ ಸಹಾಯ ಮಾಡುವುದೇ ಮಾನವ ಧರ್ಮ ಅಂತನ್ನೋದನ್ನು ಇಲ್ಲಿ ನಾವು ನೋಡಬಹುದು. ಅಂದರೆ ಮನುಷ್ಯನ ವ್ಯಕ್ತಿತ್ವ ಬೆಳೆಯಬೇಕಾದರೆ ಮನುಷ್ಯ ಉತ್ತಮ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಅಂದಾಗ ಮಾತ್ರ ಏನಾಗ್ತಾನೆ, ಮನುಷ್ಯ ಬಹಳ ಎತ್ತರಕ್ಕೆ ಬೆಳೆಯಲು ಸಾಧ್ಯ ಅನ್ನೋದನ್ನು ನಾವು ಇಲ್ಲಿ ನೋಡಬಹುದು. ಈ ಗದ್ಯ ಪಾಠವನ್ನು ಬರೆದಿರುವವರು ವಿಜಯಮಾಲಾ ರಂಗನಾಥ್. ಮೊದಲು ನಾವು ಕವಿಯಿತ್ರಿಯ ಪರಿಚಯವನ್ನು ಅಥವಾ ಲೇಖಕಿಯ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಕೃತಿಕಾರರ ಪರಿಚಯ ಡಾಕ್ಟರ್ ವಿಜಯಮಾಲಾ ರಂಗನಾಥ್. ಮಕ್ಕಳೇ, ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಇವರೇ ಲೇಖಕಿ ವಿಜಯಮಾಲಾ ರಂಗನಾಥ್. ಡಾಕ್ಟರ್ ವಿಜಯಮಾಲಾ ರಂಗನಾಥ್ ಅವರು ತುಮಕೂರು ಜಿಲ್ಲೆಯ ಶಿರಾದಲ್ಲಿ 1955ರಲ್ಲಿ ಜನಿಸಿದರು. ಇವರು ಗಮಕ ಕಲೆ ಮತ್ತು ಸಾಹಿತ್ಯ ವಿಷಯದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಇವರ ಪ್ರಮುಖ ಕೃತಿಗಳೆಂದರೆ ಚಂದ್ರಮ ಜೊಲ್ಲು ಸುರಿಸ್ಯಾನ, ಋತುಮಾನ, ಬೆಳಕಿನೆಡೆಗೆ, ಕನ್ನಡದಲ್ಲಿ ಗಮಕ ಕಲೆ ಮತ್ತು ಸಾಹಿತ್ಯ, ರಜತಗಿರಿಯಿಂದ ಕನ್ಯಾಕುಮಾರಿಯವರೆಗೆ, ನಗೆ ನವಿಲ ಜಾಗರ, ಕ್ಷಣ ಕ್ಷಣದ ಕಥೆಗಳು, ನಗೆ ನರ್ತನ ಮುಂತಾದವು. ಗಮಕ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿನ ಇವರ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಗೌರವಿಸಿವೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯು ಲಭಿಸಿದೆ. ಮಕ್ಕಳೇ, ಡಾಕ್ಟರ್ ವಿಜಯಮಾಲಾ ರಂಗನಾಥ್ ಅವರು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ 1905ರಲ್ಲಿ ಜನಿಸಿದರು. ಯಾವಾಗ? 1905ರಲ್ಲಿ ತುಮಕೂರು ಜಿಲ್ಲೆಯ ಶಿರಾದಲ್ಲಿ ಜನಿಸಿದರು. ಇವರು ಗಮಕ ಕಲೆ ಮತ್ತು ಸಾಹಿತ್ಯ ವಿಷಯದಲ್ಲಿ ಡಾಕ್ಟರೇಟ್ ಪದವಿ ಅಂದರೆ PhD ಪದವಿಯನ್ನು ಪಡೆದಿದ್ದಾರೆ. ಗಮಕ ಕಲೆ ಅಂದರೆ ಇದೊಂದು ಛಂದಸ್ಸಿನಲ್ಲಿ ಬರುವಂಥ, ಅಂದರೆ ಪದ್ಯ ಮತ್ತು ಚಂಪು ಸಾಹಿತ್ಯ ಅಂಥೇಳಿ ಬರುತ್ತದೆ. ಅದರಲ್ಲಿ ಬರುವಂತಹ ಗಮಕ ಕಲೆ ಅಂತಂದರೆ ಛಂದಸ್ಸಿನ ಒಂದು ಪ್ರಕಾರ ಅಂಥೇಳಿ ತಿಳಿದುಕೊಳ್ಳಿ ನೀವು, ಛಂದಸ್ಸಿನ ಪ್ರಕಾರ. ಹೀಗಾಗಿ ಈ ವಿಷಯದ ಮೇಲೆ ಅವರು PhD ಪದವಿಯನ್ನು ಪಡೆದು ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಇವರ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಚಂದ್ರಮ ಜೊಲ್ಲು ಸುರಿಸ್ಯಾನ, ಋತುಮಾನ, ಬೆಳಕಿನೆಡೆಗೆ, ಕನ್ನಡದಲ್ಲಿ ಗಮಕ ಕಲೆ ಮತ್ತು ಸಾಹಿತ್ಯ, ರಜತಗಿರಿಯಿಂದ ಕನ್ಯಾಕುಮಾರಿಯವರೆಗೆ, ನಗೆ ನವಿಲ ಜಾಗರ, ಕ್ಷಣ ಕ್ಷಣದ ಕಥೆಗಳು, ನಗೆ ನರ್ತನ ಮುಂತಾದ ಅನೇಕ ಕೃತಿಗಳನ್ನು ಅವರು ಬರೆದಿದ್ದಾರೆ. ಇವರ ಬರೆದಿರುವ ಕೃತಿಗಳಿಗೆ ಅನುಸಾರವಾಗಿ ಅನೇಕ ಸಂಘ ಸಂಸ್ಥೆಗಳು ಇವರ ಸೇವೆಯನ್ನು ಗುರುತಿಸಿ ಏನು ಮಾಡಿದ್ದಾರೆ, ಗೌರವಿಸಿವೆ. ಅಲ್ಲದೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯು ಸಹ ಇವರಿಗೆ ಲಭಿಸಿದೆ. ಇದು ಈ ಪಾಠವನ್ನು ಅಂದರೆ ಬ್ಲಡ್ ಗ್ರೂಪ್ ಪಾಠವನ್ನು ಬರೆದಂತಹ ಡಾಕ್ಟರ್ ವಿಜಯಮಾಲಾ ಅವರ ಕಿರು ಪರಿಚಯ. ಈಗ ನಾವು ಪಾಠ ಪ್ರವೇಶವನ್ನು ತಿಳಿದುಕೊಳ್ಳೋಣ. ಪಾಠ ಪ್ರವೇಶ. ಗದ್ಯ ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕಥೆ ಎಂಬುದು ಒಂದು. ಇವುಗಳ ಸ್ವರೂಪ ಲಕ್ಷಣ ಸ್ವಲ್ಪ ಭಿನ್ನವಾಗಿಯೇ ಇರುತ್ತವೆ.
ಕನ್ನಡದ ಹಲವಾರು ಕವಿಗಳು, ಲೇಖಕರು ಸಣ್ಣ ಕಥೆಗಳ ಮೂಲಕ ಬದುಕಿನ ವಿವಿಧ ಆಯಾಮಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಮೊದಲಿನಿಂದಲೂ ಬಲವಾಗಿ ಬೇರೂರಿದೆ. ಇದನ್ನು ಹೋಗಲಾಡಿಸುವ ಪ್ರಯತ್ನವನ್ನು ಹಲವರು ಮಾಡುತ್ತಲೇ ಬಂದಿದ್ದಾರೆ. ಹುಟ್ಟಿನಿಂದ ಯಾರೂ ಮೇಲು ಕೀಳು ಅಲ್ಲ. ವ್ಯಕ್ತಿಯೊಬ್ಬ ತನ್ನ ಉತ್ತಮ ನಡವಳಿಕೆ, ಗುಣ ಸ್ವಭಾವಗಳಿಂದ ದೊಡ್ಡವನಾಗುತ್ತಾನೆ. ಪ್ರತಿಯೊಬ್ಬರಲ್ಲೂ ಹರಿಯುತ್ತಿರುವ ರಕ್ತ ಒಂದೇ ಆಗಿದ್ದರೂ ಮನುಷ್ಯರನ್ನು ಕಾಣುವ ದೃಷ್ಟಿ, ಮನೋಭಾವಗಳು ಬೇರೆ ಬೇರೆ ಆಗಿರುವುದು ವಿಪರ್ಯಾಸ. ಜೀವವನ್ನು ಉಳಿಸುವ ರಕ್ತಕ್ಕೆ ಜಾತಿ, ಮತ, ಧರ್ಮಗಳ ಕಟ್ಟಳೆಗಳಿಲ್ಲ. ಇದನ್ನು ಅರಿತು ಮಾನವೀಯತೆಯ ನೆಲೆಗಟ್ಟಿನ ಮೇಲೆ ಸುಂದರ ಸಮಾಜವನ್ನು ನಿರ್ಮಿಸಬೇಕು ಎಂಬುದು ಇಲ್ಲಿಯ ಆಶಯ. ಜೊತೆಗೆ ಇಂಗ್ಲಿಷ್ ಭಾಷೆಯ ಶಬ್ದಗಳನ್ನು ಕನ್ನಡದಲ್ಲಿ ಸುಲಲಿತವಾಗಿ ಇಲ್ಲಿ ಬಳಸಿರುವುದನ್ನು ಗಮನಿಸಿರಿ. ಮಕ್ಕಳೇ, ಗದ್ಯ ಸಾಹಿತ್ಯದ ಪ್ರಕಾರಗಳಲ್ಲಿ ಸಣ್ಣ ಕಥೆ ಎಂಬುದು ಒಂದು. ಇದೊಂದು ಬ್ಲಡ್ ಗ್ರೂಪ್, ಒಂದು ನೀತಿ ಪಾಠವನ್ನು ಕುರಿತಾಗಿದೆ. ಈ ನೀತಿ ಪಾಠವನ್ನು ಆ ನೀತಿ ಪಾಠವನ್ನು, ಮಾನವೀಯತೆಯ ಒಂದು ನೀತಿ ಪಾಠವನ್ನು ಹೇಳೋದಕ್ಕೋಸ್ಕರ ಲೇಖಕಿಯವರು ಏನು ಮಾಡಿದ್ದಾರೆ ಅಂದರೆ ಒಂದು ಕಥೆಯನ್ನು ಸೃಷ್ಟಿ ಮಾಡಿದ್ದಾರೆ. ಆ ಕಥೆಯ ಮೂಲಕ ನಮಗೆ ಆ ವಿಷಯ, ಆ ನೀತಿ ಪಾಠವನ್ನು ನಮಗೆ ಮನವರಿಕೆ ಮಾಡಿ ಕೊಡುತ್ತಾರೆ. ಆದ್ದರಿಂದ ಇದೊಂದು ಸಣ್ಣ ಕಥೆ ಅಂಥೇಳಿ ನಾವು ಇಲ್ಲಿ ಹೇಳ್ಬೋದು. ಆದ್ದರಿಂದ ಗದ್ಯ ಸಾಹಿತ್ಯದಲ್ಲಿ ಅನೇಕ ಪ್ರಕಾರಗಳಲ್ಲಿವೆ. ಆದ್ದರಿಂದ ಇದೊಂದು ಸಣ್ಣ ಕಥೆ ಪ್ರಕಾರ, ಸಣ್ಣ ಕಥೆ ಅಂಥೇಳಿ ಇಲ್ಲಿ ಹೇಳ್ತಾರೆ. ಇವುಗಳಲ್ಲಿ ಸ್ವರೂಪ, ಲಕ್ಷಣ ಸ್ವಲ್ಪ ಭಿನ್ನವಾಗಿಯೇ ಇರುತ್ತವೆ. ಕನ್ನಡದ ಹಲವಾರು ಕವಿಗಳು ಈ ಸಣ್ಣ ಕಥೆಗಳನ್ನು ರಚಿಸಿದ್ದಾರೆ. ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಅಂದರೆ ಈ ಪಾಠದಲ್ಲಿ ನಾವು ಏನು ತಿಳಿದುಕೊಳ್ತೀವಿ ಅಂಥೇಳಂತಂದರೆ, ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಮೊದಲಿನಿಂದಲೂ ಬಲವಾಗಿ ಬೇರೂರಿದೆ. ಮೊದಲಿನಿಂದಲೂ ಸಮಾಜದಲ್ಲಿ ಏನಿದೆ ಅಂತಂದರೆ ಜಾತಿ ವ್ಯವಸ್ಥೆ ಇದೆ. ಈ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲು ಅನೇಕರು ಹೋರಾಟ ಮಾಡಿದ್ದಾರೆ. ನಾವು ನೋಡ್ತೀವಿ, ನಾವು ಅಂಬೇಡ್ಕರ್ ನೋಡ್ತೀವಿ, ಮತ್ತು 12ನೇ ಶತಮಾನದಲ್ಲಿ ಬಸವಣ್ಣನವರ ವಚನ ಸಾಹಿತ್ಯವನ್ನು ಓದಬೇಕಾದ್ರೆ ಅಲ್ಲೂ ಸಹ ನೋಡ್ತೀವಿ. ಹೀಗಾಗಿ ಅದಕ್ಕಿಂತಲೂ ಪೂರ್ವದಲ್ಲೂ ನೋಡ್ತೀವಿ. ಹೀಗಾಗಿ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲು ಅನೇಕರು ಪ್ರಯತ್ನ ಮಾಡುತ್ತಲೇ ಬಂದಿದ್ದಾರೆ. ಆದ್ದರಿಂದ ಇದನ್ನು ಹೋಗಲಾಡಿಸುವ ಪ್ರಯತ್ನವನ್ನು ಹಲವಾರು ಮಾಡುತ್ತಲೇ ಬಂದಿದ್ದಾರೆ. ಹುಟ್ಟಿನಿಂದ ಯಾರೂ ಮೇಲು ಕೀಳು ಅಲ್ಲ. ನಾವು ಇತಿಹಾಸದಲ್ಲಿ ಅಥವಾ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ನಾವು ನೋಡ್ತೀವಿ, ಜಾತಿ ವ್ಯವಸ್ಥೆ ಯಾವುದೇ ಹುಟ್ಟಿನಿಂದ ಬಂದದ್ದಲ್ಲ, ಮೇಲು ಕೀಳು ಅಲ್ಲ. ವ್ಯಕ್ತಿಯೊಬ್ಬ ತನ್ನ ಉತ್ತಮ ನಡವಳಿಕೆ, ಗುಣ ಸ್ವಭಾವಗಳಿಂದ ದೊಡ್ಡವನಾಗುತ್ತಾನೆ. ಹೀಗಾಗಿ ಯಾವುದೇ ಆಸ್ತಿ, ಅಂತಸ್ತು ಅಥವಾ ಮೇಲು ಕೀಳು ಅನ್ನೋದು ಯಾವುದೂ ಶ್ರೇಷ್ಠ ಅಲ್ಲ. ವ್ಯಕ್ತಿ ಉತ್ತಮ ಅಥವಾ ಮೇಲು ಅಂತ ಹೇಳಂತಂದರೆ ಇಲ್ಲಿ ಆತ ಗುಣ ಸ್ವಭಾವಗಳಿಂದ ದೊಡ್ಡವನಾಗುತ್ತಾನೆ. ಯಾರ ಹತ್ರ ಉತ್ತಮ ಗುಣಗಳಿರ್ತಾವೋ ಅವನೇ ದೊಡ್ಡವ. ದೊಡ್ಡ ವ್ಯಕ್ತಿತ್ವ ಯಾರು ನಿರ್ಮಾಣ ಮಾಡ್ಕೊಳ್ತಾರೋ ಆತನೇ ದೊಡ್ಡವ. ಆದರೆ ಹಣದಿಂದ ಅಲ್ಲ, ಇಲ್ಲಿ ವ್ಯಕ್ತಿತ್ವದಿಂದ ಆತ ಏನಾಗ್ತಾನೆ ಅಂತ ಹೇಳಂತಂದರೆ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಪ್ರತಿಯೊಬ್ಬರಲ್ಲೂ ಹರಿಯುತ್ತಿರುವ ರಕ್ತ ಒಂದೇ ಆಗಿದ್ದರೂ ಮನುಷ್ಯರನ್ನು ಕಾಣುವ ದೃಷ್ಟಿ, ಮನೋಭಾವಗಳು ಬೇರೆ ಬೇರೆ ಆಗಿರುವುದು ವಿಪರ್ಯಾಸ. ಪ್ರತಿಯೊಬ್ಬರಲ್ಲಿ ಹರಿಯುತ್ತಿರುವ ರಕ್ತ ಒಂದೇ ರೀತಿಯಾಗಿರುತ್ತದೆ. ಎಲ್ಲರದು ರಕ್ತ ಕೆಂಪೆ. ಆದ್ರೆ ಇಲ್ಲಿ ಮನುಷ್ಯ ಆದರೂ ಸಹ ಬೇರೆ ರೀತಿಯಾಗಿ ಜಾತಿ, ಮೇಲ್ವರ್ಗ ಅಥವಾ ಕೆಳವರ್ಗ ಈ ರೀತಿಯಾಗಿ ನೋಡ್ತೀವಲ್ಲ, ಇದೊಂದು ವಿಪರ್ಯಾಸ, ವ್ಯತಿರಿಕ್ತ. ಅದಲು ಬದಲಾಗಿ ನೋಡ್ತೀವಲ್ಲ, ಇದು ಬಹಳ ತಪ್ಪು ಅಂತ ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ. ಆದರೆ ಜೀವವನ್ನು ಉಳಿಸುವ ರಕ್ತಕ್ಕೆ ಜಾತಿ, ಮತ, ಧರ್ಮಗಳ ಕಟ್ಟಳೆಗಳಿಲ್ಲ. ಆದರೆ ಸಮಯಕ್ಕೆ ಸಂದರ್ಭವಾಗಿ ಒಬ್ಬ ವ್ಯಕ್ತಿಯ ಜೀವವನ್ನು ಉಳಿಸ್ಕೊಳ್ತೀವಲ್ಲ, ಆ ಸಂದರ್ಭದಲ್ಲಿ ನಾವು ಜಾತಿ ವ್ಯವಸ್ಥೆ ಅಥವಾ ರಕ್ತದ ಗುಂಪನ್ನು ನಾವು ರಕ್ತವನ್ನು ನೋಡುವುದಿಲ್ಲ. ಆ ರಕ್ತವನ್ನು ತೆಗೆದುಕೊಳ್ಬೇಕಾದ್ರೆ ನಾವು ಆ ಜಾತಿ ವ್ಯವಸ್ಥೆಯನ್ನು ನೋಡುವುದಿಲ್ಲ. ಮೇಲು ಕೀಳು ಅಂಥೇಳಿ ನಾವು ಎಣಿಸುವುದಿಲ್ಲ. ಕೇವಲ ಪ್ರಾಣ ಉಳಿದ್ರೆ ಮಾತ್ರ ಸಾಕು ಅಂತ ಅನ್ನೋದನ್ನು ಅಲ್ಲಿ ನಾವು ನೋಡ್ತೀವಿ. ಆದ್ದರಿಂದ ಇಲ್ಲಿ ಲೇಖಕಿಯವರು ಅದನ್ನೇ ಹೇಳುತ್ತಾರೆ. ಆದ್ದರಿಂದ ಜೀವ ಉಳಿಸುವ ರಕ್ತಕ್ಕೆ ಜಾತಿ, ಮತ, ಧರ್ಮಗಳ ಕಟ್ಟಳೆಗಳಿಲ್ಲ. ಇದನ್ನು ಅರಿತು ಮಾನವೀಯತೆಯ ನೆಲೆಗಟ್ಟಿನ ಮೇಲೆ ಸುಂದರ ಸಮಾಜವನ್ನು ನಿರ್ಮಿಸಬೇಕು ಎಂಬುದು ಇಲ್ಲಿಯ ಆಶಯ. ಆದ್ದರಿಂದ ಈ ಪಾಠದ ಪ್ರಮುಖ ಉದ್ದೇಶ ಏನು ಅಥವಾ ಆಶಯ ಅಂದರೆ ಏನು ಅಂತಂದರೆ,
ಇದನ್ನೆಲ್ಲ ಜಾತಿ ಮತ ಧರ್ಮ ಎಲ್ಲವನ್ನ ಮರೆತು ಮಾನವೀಯತೆ, ಕೇವಲ ಮಾನವೀಯತೆ ದೊಡ್ಡದು, ಇದರ ಮೇಲೆ ಸುಂದರ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕು. ಮಕ್ಕಳಲ್ಲಿ ಮಾನವೀಯತೆ ಬಗ್ಗೆ ನಾವು ಅರಿವನ್ನು ಮೂಡಿಸಬೇಕು ಅಂತನ್ನೋದು ಈ ಪಾಠದ ಪ್ರಮುಖ ಆಶಯವಾಗಿದೆ. ಜೊತೆಗೆ ಇಲ್ಲಿ ಇಂಗ್ಲಿಷ್ ಭಾಷೆಯ ಶಬ್ದಗಳನ್ನು ಕನ್ನಡದಲ್ಲಿ ಸುಲಲಿತವಾಗಿ ಇಲ್ಲಿ ಬಳಸಿರುವುದನ್ನು ಗಮನಿಸಿರಿ. ಅಂದರೆ ಇಲ್ಲಿ ಈ ಪಾಠದಲ್ಲಿ ಅನೇಕ ಇಂಗ್ಲಿಷ್ ಪದಗಳನ್ನು ಬಳಸಿದ್ದಾರೆ, ಅದನ್ನು ನಾವು ನೋಡಬಹುದು. ಇದು ಈ ಪಾಠದ ಪ್ರಮುಖ ಆಶಯವಾಗಿದೆ. ಈ ಪಾಠವನ್ನು ಓದುವ ಮೊದಲು ನಾವು ಪಾಠದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ. ಪದಗಳ ಅರ್ಥ: ಆಳು, ಆಳು ಅಂದರೆ ಸೇವಕ. ಕೃತಜ್ಞತೆ, ಉಪಕಾರ ಸ್ಮರಣೆ. ಧಾವಿಸು, ಓಡಿ ಬರುವುದು. ಕಂಗಾಲು, ದಿಕ್ಕು ತೋಚದಂತಾಗು, ಗಾಬರಿಯಾಗು. ದಂಗಾಗು, ಆಶ್ಚರ್ಯ ಪಡು. ನಿಟ್ಟುಸಿರು ಬಿಡು, ದೀರ್ಘವಾಗಿ ಬಿಡುವ ಉಸಿರು. ಪೆಚ್ಚಾಗು, ತಬ್ಬಿಬ್ಬಾಗು, ಕಂಗಾಲಾಗು. ಬುದ್ಧಿ, ಗೌರವ ಸೂಚಕ ಪದ. ಮಡಿ, ನೈರ್ಮಲ್ಯ, ಶುಭ್ರ. ಶಾನೆ, ಹೆಚ್ಚು, ಬಹಳ. ಬಡಕಲು, ದುರ್ಬಲವಾದ. ಮಂಕ ಅಂದರೆ ದಡ್ಡ, ಹೆಡ್ಡ, ತಿಳಿಗೇಡಿ, ಬುದ್ಧಿಹೀನ. ಮಾಮೂಲು, ಪರಿಪಾಠ, ರೂಢಿ, ದಿನನಿತ್ಯದ್ದು. ಶ್ರೋತ್ರಿ, ವೇದಾಭ್ಯಾಸ ಮಾಡಿದ ಬ್ರಾಹ್ಮಣ ಅಥವಾ ವೈದಿಕ ಅಂಥೇಳಿ ನಾವು ಇಲ್ಲಿ ಹೇಳ್ಬೋದು. ಇವು ಈ ಪಾಠದಲ್ಲಿ ಬರುವಂತಹ ಪದಗಳ ಅರ್ಥವಾಗಿವೆ. ಯಾಕಂತಂದರೆ ಪಾಠವನ್ನು ಅಭ್ಯಾಸ ಮಾಡುವ ಮೊದಲು ಪದಗಳ ಅರ್ಥವನ್ನು ನಾವು ತಿಳಿದುಕೊಂಡಾಗ ಪಾಠವನ್ನು ನಾವು ಸರಳವಾಗಿ ತಿಳಿದುಕೊಳ್ಳಬಹುದು. ಈಗ ನಾವು ಪಾಠವನ್ನು ನೋಡೋಣ. ಮಕ್ಕಳೇ, ಇಲ್ಲಿ ನೋಡಿ, ಪಾಠದ ಹೆಸರೇ ಬ್ಲಡ್ ಗ್ರೂಪ್ ಅಂತ ಇದೆ. ಬ್ಲಡ್ ಗ್ರೂಪ್ ಅಂತಂದರೆ ಇದು ಇಂಗ್ಲಿಷ್ ಭಾಷೆಯ ಪದ, ಅಂದರೆ ರಕ್ತದ ಗುಂಪು. ಮಾನವನ ದೇಹದಲ್ಲಿರುವ ಕೆಂಪು ರಕ್ತ ಕಣಗಳು 20 ಬಗೆಯಲ್ಲಿದ್ದು ಅವುಗಳನ್ನು ಮುಖ್ಯವಾಗಿ ಎ, ಬಿ, AB ಹಾಗೂ O ಎಂಬುದಾಗಿ ಗುಂಪುಗಳನ್ನು ಮಾಡಿದ್ದಾರೆ. ಮಾನವನಲ್ಲಿರುವಂತಹ ರಕ್ತದ ಗುಂಪುಗಳನ್ನು ಎ, ಬಿ, AB ಹಾಗೂ O ಎಂಬುದಾಗಿ ಗುಂಪುಗಳನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರೂ ರಕ್ತ ಪರೀಕ್ಷೆಯ ಮೂಲಕ ಬ್ಲಡ್ ಗ್ರೂಪ್ ತಿಳಿದಿದ್ದರೆ ಅಗತ್ಯ ಸಂದರ್ಭಗಳಲ್ಲಿ ತುರ್ತು ಸೇವೆ ನೀಡಲು ಸಹಾಯಕವಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿ ತನ್ನ ರಕ್ತದ ಗುಂಪನ್ನು ಗೊತ್ತಿದ್ದರೆ ಅಗತ್ಯ ಸಂದರ್ಭದಲ್ಲಿ ಆತನಿಗೆ ರಕ್ತವನ್ನು ಕೊಡಲಿಕ್ಕೆ ಏನಾಗ್ತದೆ, ಬಹಳ ಸರಳವಾಗ್ತದೆ ಅಂತ ತಿಳ್ಕೊಂಡು ಇಲ್ಲಿ ಲೇಖಕಿಯವರು ಹೇಳುತ್ತಾರೆ. ರಕ್ತನಿಧಿ, ಇದು ರಕ್ತ ಸಂಗ್ರಹ ಕೇಂದ್ರ, ಅಂದರೆ ಬ್ಲಡ್ ಬ್ಯಾಂಕ್ ಅಂಥೇಳಿ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಇಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ರಕ್ತವನ್ನು ಕೆಡದಂತೆ ಇಡಲಾಗುತ್ತದೆ. ಇಲ್ಲಿ ರಕ್ತನಿಧಿ ಬ್ಲಡ್ ಬ್ಯಾಂಕಿನಲ್ಲಿ ರಕ್ತವನ್ನು ಕೆಡದಂತೆ ರಕ್ತವನ್ನು ಸಂಗ್ರಹಿಸಿ ಏನು ಮಾಡ್ತಾರೆ, ಅಲ್ಲಿ ಇಟ್ಟಿರ್ತಾರೆ. ತುರ್ತು ಸಂದರ್ಭಗಳಲ್ಲಿ ರಕ್ತವನ್ನು ಯಾರು ಬೇಕಾದರೂ ಹಣ ನೀಡಿ ಅಲ್ಲಿ ನಾವು ತೆಗೆದುಕೊಳ್ಬಹುದು. ಆದ್ದರಿಂದ ಇವೆರಡನ್ನು ನಾವು ಈ ಪಾಠದಲ್ಲಿ ನೆನಪಿಟ್ಕೊಳ್ಬೇಕು. ಈಗ ಪಾಠವನ್ನು ನೋಡೋಣ. ಪಾಠ 5 ಬ್ಲಡ್ ಗ್ರೂಪ್. ಈ ಪಾಠವನ್ನು ಬರೆದವರು ವಿಜಯಮಾಲಾ ರಂಗನಾಥ್. ಪಾಠವನ್ನು ಈಗಾಗಲೇ ಲೇಖಕಿ ಮತ್ತು ಪಾಠ ಪ್ರವೇಶದ ಬಗ್ಗೆ ತಿಳಿದುಕೊಂಡೇವೆ. ಈಗ ನಾವು ಗದ್ಯ ಪಾಠವನ್ನು ಓದುತ್ತಾ ತಮಗೆ ವಿವರಣೆಯನ್ನು ಕೊಡುತ್ತೇನೆ. ನೋಡಪ್ಪ, ಅರ್ಜೆಂಟಾಗಿ O ನೆಗೆಟಿವ್ ಬ್ಲಡ್ ಬೇಕು, ಅರ್ಧ ಗಂಟೆಯಲ್ಲಿ ತಗೊಂಡು ಬಾ. ಯಾವ ಅಂಗಡಿಯಲ್ಲಿ ಸಿಗ್ತದೆ ಬುದ್ಧಿ? ಅಂಗಡಿಯಲ್ಲಿಲ್ಲಪ್ಪ, ರಕ್ತನಿಧಿ ಅಂದರೆ ಬ್ಲಡ್ ಬ್ಯಾಂಕಿನಿಂದ ಆದಷ್ಟು ಬೇಗ ತರಬೇಕು. ಸಿದ್ಲಿಂಗು ತಲೆ ಕೆರೆದುಕೊಂಡ. ಮೈಯಲ್ಲಿ ಹರಿಯೋ ರಕ್ತಾನ ಎಲ್ಲಿಂದ ತರೋದು? ಅಮ್ಮವ್ರೇ,
ಡಾಕ್ಟ್ರು ರಕ್ತ ತರಲಿಕ್ಕೆ ಹೇಳವ್ರೆ. ನೋಡಿ ಇಲ್ಲಿ ಕಥೆಯನ್ನು ಯಾವ ರೀತಿಯಾಗಿ ಪ್ರಾರಂಭ ಮಾಡ್ತಾರೆ ಅಂತ ಅನ್ನೋದನ್ನು ಇಲ್ಲಿ ಗೊತ್ತಾಗುತ್ತದೆ. ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಂತಂದರೆ, ಅರ್ಜೆಂಟಾಗಿ ಆಸ್ಪತ್ರೆಗೆ ಬಂದಿರ್ತಾರೆ. ಹೀಗಾಗಿ ಅಲ್ಲಿ ಡಾಕ್ಟ್ರ್ ಏನು ಹೇಳ್ತಾರೆ, ನೋಡಪ್ಪ ಸಿದ್ಲಿಂಗು ಅಂಥೇಳಿ ಆಳು ಸೇವಕ ಹುಡುಗ, ಆತನಿಗೆ ಡಾಕ್ಟ್ರ್ ಏನು ಹೇಳ್ತಾರೆ ಅಂತಂದರೆ, ನೋಡಪ್ಪ ಅರ್ಜೆಂಟಾಗಿ ಓ ನೆಗೆಟಿವ್ ಬ್ಲಡ್ ಬೇಕಾಗಿದೆ, ಹೀಗಾಗಿ ಅರ್ಜೆಂಟಾಗಿ ನಮಗೆ ಓ ನೆಗೆಟಿವ್ ಬ್ಲಡ್ ಬೇಕಾಗ್ಯದ, ಹೀಗಾಗಿ ಅರ್ಧ ಗಂಟೆಯಲ್ಲಿ ಅದನ್ನು ತಂದುಕೊಡು ಅಂಥೇಳಿ ಹೇಳ್ತಾರೆ. ಆದರೆ ಅರ್ಧ ಗಂಟೆಯಲ್ಲಿ ರಕ್ತನ ಎಲ್ಲಿಂದ ತರಬೇಕು, ಯಾವ ಅಂಗಡಿಯಲ್ಲಿ ಸಿಗ್ತದೆ ಆತನಿಗೆ ಗೊತ್ತಿರುವುದಿಲ್ಲ. ಆತ ಅಕ್ಷರ ಅಭ್ಯಾಸವನ್ನು ಮಾಡಿರುವುದಿಲ್ಲ. ಹೀಗಾಗಿ ಆತ ಶಿಕ್ಷಣದಿಂದ ವಂಚಿತನಾಗಿರ್ತಾನೆ. ಹೀಗಾಗಿ ಆತನಿಗೆ ಗೊತ್ತಿರುವುದಿಲ್ಲ. ಅದಕ್ಕಾಗಿ ಡಾಕ್ಟ್ರಿಗೆ ನೇರವಾಗಿ ಕೇಳ್ತಾನೆ ಆತ, ಯಾವ ಅಂಗಡಿಯಲ್ಲಿ ಸಿಗ್ತದೆ ಬುದ್ಧಿ ಅಂಥೇಳಿ. ಅದಕ್ಕೆ ಡಾಕ್ಟ್ರ್ ಹೇಳ್ತಾರೆ, ಅಂಗಡಿಲಿಲ್ಲಪ್ಪ, ರಕ್ತನಿಧಿ ಅಂದರೆ ಬ್ಲಡ್ ಬ್ಯಾಂಕಿನಿಂದ ಆದಷ್ಟು ಬೇಗ ತರಬೇಕು. ರಕ್ತನಿಧಿ ಅಲ್ಲಿ ರಕ್ತವನ್ನು ಸಂಗ್ರಹ ಮಾಡಿ ಇರ್ತಾರೆ, ಆ ಬ್ಲಡ್ ಬ್ಯಾಂಕಿನಿಂದ ನೀನು ರಕ್ತವನ್ನು ತರಬೇಕು ಅಂಥೇಳಿ ಹೇಳ್ತಾರೆ. ಆಗ ಸಿದ್ಲಿಂಗುಗ ಅರ್ಥನೇ ಆಗೋದಿಲ್ಲ. ಬ್ಲಡ್ ಬ್ಯಾಂಕ್ ಅಂದರೆ ಇಲ್ಲಿ ಎಲ್ಲಿದೆ ಬ್ಲಡ್ ಬ್ಯಾಂಕ್ ಅಂಥೇಳಿ, ಅಲ್ಲಿ ಹೇಗೆ ತರಬೇಕು ಅಂತ ಅನ್ನೋದೇ ಗೊತ್ತಾಗೋದಿಲ್ಲ. ಆದ್ದರಿಂದ ಆತ ಏನು ಮಾಡ್ತಾನೆ, ತಾನು ಹೋಗಿ ಒಡೆಯನ ಮಗಳ ಹತ್ರ ಹೇಳ್ಕೊಳ್ತಾನೆ, ಅಮ್ಮವ್ರೆ ಡಾಕ್ಟ್ರು ರಕ್ತ ತರಲಿಕ್ಕೆ ಹೇಳವ್ರೆ, ಡಾಕ್ಟ್ರು ರಕ್ತ ತೆಗೆದುಕೊಂಡು ಬರಲಿಕ್ಕೆ ಹೇಳಿದ್ದಾರೆ ಅಂತ ತಿಳ್ಕೊಂಡು ಆತ ಏನು ಮಾಡ್ತಾನೆ, ಸಿದ್ಲಿಂಗು ಆಕೆ ಒಡೆಯನ ಮಗಳ ಹತ್ರ ಹೋಗಿ ಹೇಳ್ತಾನೆ. ಅದಕ್ಕೆ ವೀಣಾ ಏನು ಮಾಡ್ತಾಳೆ ನೋಡ್ರಿ. ವೀಣಾ ಡಾಕ್ಟ್ರನ್ನು ಕಂಡು ತನ್ನ ಬ್ಲಡ್ ತೆಗೆದುಕೊಳ್ಳಲು ಕೇಳಿಕೊಂಡಳು. ಅವಳ ಬಡಕಲು ಶರೀರ ನೋಡಿ, ನಿನ್ನಿಂದ ಬ್ಲಡ್ ತೆಗೆದುಕೊಳ್ಳೋಕ್ಕಾಗಲ್ಲ, ಬೇರೆ ಕಡೆಯಿಂದ ತಗೊಂಡು ಬನ್ನಿ. ಅದಕ್ಕೆ ಏನು ಹೇಳ್ತಾರೆ, ವೀಣಾ ಸಿದ್ಲಿಂಗುವಿನ ಮಾತನ್ನು ಕೇಳಿ ಡಾಕ್ಟ್ರ್ ಹತ್ರ ಹೋಗ್ತಾಳೆ. ವೀಣಾ ಡಾಕ್ಟ್ರ್ ಹತ್ರ ಹೋಗಿದ್ದ ತಕ್ಷಣ ಆಕೆ ಏನು ಹೇಳ್ತಾಳೆ ಅಂತಂದರೆ, ನನ್ನ ರಕ್ತವನ್ನು ತೆಗೆದುಕೊಳ್ಳಿ, ಅವರ ಪ್ರಾಣವನ್ನು ಉಳಿಸುವುದಕ್ಕೋಸ್ಕರ ನನ್ನ ರಕ್ತವನ್ನು ತೆಗೆದುಕೊಳ್ಳಿ ಅಂದಾಗ ಡಾಕ್ಟ್ರ್ ಏನು ಹೇಳ್ತಾರೆ ಅಂತಂದರೆ, ನೀನು ಬಡಕಲು ಶರೀರ ಅಂದರೆ ನೀನು ದುರ್ಬಲ ಇದ್ದಿ, ನೀನು ಶಕ್ತಿಹೀನವಾಗಿದ್ದಿ, ಆದ್ದರಿಂದ ನಿನ್ನ ಹತ್ರ ರಕ್ತವನ್ನು ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ, ಆದ್ದರಿಂದ ಬೇರೆ ಕಡೆಯಿಂದ ತೆಗೆದುಕೊಂಡು ಬನ್ನಿ, ಆದಷ್ಟು ಬೇಗ ಬನ್ನಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ವೀಣಾ ಮತ್ತೆ ಏನು ಮಾಡ್ತಾಳೆ ನೋಡು. ವೀಣಾ ಕಿವಿಯಿಂದ ಮೊಬೈಲ್ ತೆಗೆದು ಕೈಯಲ್ಲಿ ಹಿಡಿದು ಆಟೋವನ್ನು ಕರೆದಳು. ಸಮೀಪದ ಬ್ಲಡ್ ಬ್ಯಾಂಕ್ಗಳಿಗೆ ಹೋಗಿ ಬಂದಳು. ಎಲ್ಲೂ ಆ ಬ್ಲಡ್ ಗ್ರೂಪ್ ಸಿಗಲಿಲ್ಲ. ಮುಖದ ಬೆವರು ಒರೆಸಿಕೊಳ್ಳುತ್ತಾ ಬೆಚ್ಚಾಗಿ ಬಂದ ಅವಳಿಗೆ ಡಾಕ್ಟ್ರ್, ಯಾಕೆ ಇಷ್ಟು ಟೆನ್ಷನ್ನಲ್ಲಿದ್ದೀಯಾ? ಬ್ಲಡ್ ಅರೇಂಜ್ ಆಯಿತು ಬಿಡಮ್ಮ. ಸದ್ಯ ಬ್ಲಡ್ ಅರೇಂಜ್ ಆಯ್ತಲ್ಲ. ನಿಟ್ಟುಸಿರು ಬಿಟ್ಟು 1 ನಿಮಿಷ ಕಣ್ಣು ಮುಚ್ಚಿದಳು. ನೋಡಿ, ವೀಣಾ ಕಿವಿಯಿಂದ ಮೊಬೈಲ್ ತೆಗೆದುಕೊಂಡು ಡಾಕ್ಟ್ರ್ ಹೇಳಿದ ತಕ್ಷಣ ಏನು ಮಾಡ್ತಾಳೆ, ಅವಳು ಮೊಬೈಲನ್ನು ತೆಗೆದು ಏನು ಮಾಡ್ತಾಳೆ, ಅಲ್ಲಿ ಆಟೋವನ್ನು ಹಿಡಿದು ಅನೇಕ ರಕ್ತನಿಧಿ ಬ್ಲಡ್ ಬ್ಯಾಂಕ್ಗಳಿಗೆ ಹೋಗುತ್ತಾಳೆ. ಎಲ್ಲ ಕಡೆ ಆ ಓ ನೆಗೆಟಿವ್ ರಕ್ತವನ್ನು ಕೇಳ್ತಾಳೆ, ಎಲ್ಲೂ ಸಿಗುವುದಿಲ್ಲ. ಎಲ್ಲೂ ಸಿಗದ ಕಾರಣ ಮತ್ತೆ ಆಸ್ಪತ್ರೆಗೆ ಮರಳಿ ಬರ್ತಾಳೆ. ತುಂಬ ಟೆನ್ಷನ್ ಅಂದರೆ ಗಾಬರಿ ಒತ್ತಡದಲ್ಲಿ ಇರುತ್ತಾಳೆ. ಆ ಒತ್ತಡದಲ್ಲಿ ಇರುವುದನ್ನು ನೋಡಿಕೊಂಡು ಡಾಕ್ಟ್ರ್ ಏನು ಹೇಳ್ತಾಳೆ, ಬ್ಲಡ್ ಅರೇಂಜ್ ಆಯಿತು ಬಿಡು ಅಮ್ಮ ಅಂಥೇಳಿ ಹೇಳ್ತಾರೆ. ಅದಕ್ಕೆ ಅವಳು ಸ್ವಲ್ಪ ನಿಟ್ಟುಸಿರು ಬಿಟ್ಟು ಕುಳಿತುಕೊಳ್ಳುತ್ತಾಳೆ. ಅಲ್ಲಿ ಕುಳಿತುಕೊಂಡು ಏನು ಮಾಡ್ತಾಳೆ, ಅಪ್ಪಂಗೆ ಇನ್ನೊಂದು ಸಾರಿ ಫೋನ್ ಮಾಡೋಣ ಅಂದುಕೊಂಡಳು. ಕಡೆಯಲ್ಲಿ ಅವಳಿಗೆ ತಂದೆ ಫೋನಿನಲ್ಲಿ ಸಿಕ್ಕರು. ವಿಷಯ ತಿಳಿಸಿದಳು. ಅದಕ್ಕಾಗಿ ಅವರ ತಂದೆ ವೀಣಾಳ ತಂದೆ ಊರಲ್ಲಿ ಇರುವುದಿಲ್ಲ. ಆದ್ದರಿಂದ ಅವಳು ಏನು ಮಾಡ್ತಾಳೆ, ಮತ್ತೆ ಮರಳಿ ತನ್ನ ತಂದೆಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿದ ತಕ್ಷಣ ತನ್ನ ತಂದೆ ಸಿಗ್ತಾರೆ, ಫೋನ್ನಲ್ಲಿ ಮಾತಾಡ್ತಾರೆ. ನಡೆದ ಘಟನೆಯೆಲ್ಲ ವಿವರಣೆಯನ್ನು ತಂದೆಗೆ ತಿಳಿಸುತ್ತಾಳೆ. ಅಪ್ಪಂಗೆ
ಇನ್ನೊಂದು ಸಾರಿ ಫೋನ್ ಮಾಡೋಣ ಅಂದುಕೊಂಡಳು. ಕಡೆಯಲ್ಲಿ ಅವಳಿಗೆ ತಂದೆ ಫೋನ್ನಲ್ಲಿ ಸಿಕ್ಕರು. ವಿಷಯವೆಲ್ಲ ತಿಳಿಸಿದಳು. ವೀಣಾಳ ತಂದೆ ಶ್ರೀನಿವಾಸ ರಾಘವಾಚಾರ್ಯರು ಶ್ರೋತ್ರಿಯರು. ಹಣೆಯಲ್ಲಿ ತಿರುನಾಮ, ಮೇಲುಕೋಟೆ ಕಚ್ಚೆ ಪಂಚೆ, ಜುಟ್ಟು ಮಹಾರಾಜರು ಹೊದಿಸಿದ ಶಾಲು, ಇವರ ಮಾಮೂಲು ಉಡುಪು. 2 ಕೈಯಲ್ಲಿ ಒಟ್ಟು 8 ಉಂಗುರಗಳು, ಕತ್ತಿನಲ್ಲಿ ಹುಲಿ ಉಗುರಿನ ಪದಕದ ಸರ, ಕಿವಿಗೆ ಒಂಟೆ ಧರಿಸಿದ್ದಾರೆ. ಜನ ಅವರ ಹೆಸರಿನ ಮುಂದೆ ವೇದಬ್ರಹ್ಮ ಎಂದು ಸೇರಿಸಿ ಹೇಳುತ್ತಾರೆ. ಆ ಸಂಸ್ಕೃತ ವಿದ್ವಾಂಸರಿಗೆ ಶ್ರಾವಣ ಮಾಸ ಬಂತೆಂದರೆ ಬಿಡುವಿಲ್ಲದಷ್ಟು ಉಪನ್ಯಾಸಗಳು. ಅವರನ್ನು ಕಂಡವರೆಲ್ಲ ದೇವರನ್ನು ಕಂಡಂತೆ ಶಿರವಾಗಿ ನಮಸ್ಕರಿಸುತ್ತಾರೆ. ಮಡಿವಂತಿಕೆಯ ಸಂಪ್ರದಾಯ ರಕ್ತಗತವಾಗಿ ಬಂದಿದೆ. ಯಾವುದೋ ಕಾರ್ಯಕ್ರಮಕ್ಕೆ ಬಾಂಬೆಗೆ ತೆರಳಿದ್ದಾರೆ. ಮನೆಯಲ್ಲಿ ಹೆಂಡತಿ ಆಂಡಳಮ್ಮ, ಮಗಳು ವೀಣಾ, ಜೊತೆಗೆ ಮನೆ ಆಳು ಸಿದ್ಲಿಂಗು ಇದ್ದಾರೆ. ಸಿದ್ಲಿಂಗುಗಾಗಿ ಮನೆಯ ಹಿಂಭಾಗದಲ್ಲಿ ಒಂದು ಕೊಠಡಿ ಇದೆ. ಕರೆದಾಗ ಬಂದು ಕೈಕಟ್ಟಿ ಬಗ್ಗಿ ನಿಲ್ಲುತ್ತಾನೆ. ಮಕ್ಕಳೇ, ಇಲ್ಲಿ ಆ ಕುಟುಂಬದ ಪರಿಚಯವನ್ನು ನಾವು ಇಲ್ಲಿ ನೋಡೋಣ. ಹೀಗಾಗಿ ವೀಣಾ ಅವರ ತಂದೆಗೆ ಫೋನ್ ಮಾಡ್ತಾಳೆ. ಹಾಗಾದರೆ ತಂದೆ ಎಲ್ಲಿ ಹೋಗಿದ್ರು ಅಂತನ್ನುವ ವಿಷಯವನ್ನು ನಾವು ಇಲ್ಲಿ ತಿಳಿದುಕೊಳ್ಬೇಕು. ವೀಣಾಳ ತಂದೆ ಶ್ರೀನಿವಾಸ್. ಹಾಗಾದರೆ ವೀಣಾಳ ತಾಯಿ ಆಂಡಳಮ್ಮ. ಈಗ ಆಸ್ಪತ್ರೆಯಲ್ಲಿದ್ದವರು ವೀಣಾಳ ತಾಯಿ ಆಂಡಳಮ್ಮ. ಹೀಗಾಗಿ ಆ ಕುಟುಂಬದಲ್ಲಿ ವೀಣಾ ಮತ್ತು ಅವಳ ತಾಯಿ ಆಂಡಳಮ್ಮ ಮತ್ತು ಅವರ ತಂದೆ ಶ್ರೀನಿವಾಸ್ ರಾಘವಾಚಾರ್ಯರು ಹಾಗೂ ಮನೆಯ ಆಳು ಹುಡುಗ ಸಿದ್ಲಿಂಗು ಆ ಮನೆಯಲ್ಲಿ ವಾಸಿಸ್ತಾ ಇರ್ತಾರೆ. ಸಿದ್ಲಿಂಗು ಬೇರೆ ಆ ಮನೆಯ ಒಂದು ಮೂಲೆಯಲ್ಲಿ ಅವನಿಗೋಸ್ಕರ ಒಂದು ಮನೆಯನ್ನು ಕಟ್ಟಿ ಒಂದು ಕೊಠಡಿ ಇರುತ್ತದೆ, ಅಲ್ಲಿ ಇರ್ತಾನೆ. ಹೀಗಾಗಿ ಯಾವುದೋ ಕಾರಣದಿಂದ ಅಥವಾ ಶ್ರಾವಣ ಮಾಸದಲ್ಲಿ ಅನೇಕ ಪುರಾಣ ಪ್ರವಚನಗಳು, ಉಪನ್ಯಾಸಗಳು ಆ ಶ್ರೀನಿವಾಸ ರಾಘವಾಚಾರ್ಯರಿಗೆ ಇರುತ್ತವೆ. ಆದ್ದರಿಂದ ಉಪನ್ಯಾಸ ನೀಡಲು ಅವರು ಬಾಂಬೆಗೆ ಹೋಗಿದ್ದರು. ಅವರು ಏಕೆಂದರೆ ಶ್ರೀನಿವಾಸ ರಾಘವಾಚಾರ್ಯರು ಶ್ರೋತ್ರಿಯರು ಅಂದರೆ ಬ್ರಾಹ್ಮಣರು. ಹೀಗಾಗಿ ಶ್ರೋತ್ರಿಯರು ಅಂದರೆ ಶ್ರೀನಿವಾಸ್ ರಾಘವಾಚಾರ್ಯರು, ಶ್ರೋತ್ರಿಯರು ಅಂದರೆ ಬ್ರಾಹ್ಮಣರು. ಹೀಗಾಗಿ ಹಣೆಯಲ್ಲಿ ತಿರುನಾಮ ಮತ್ತು ಮೇಲುಕೋಟೆ ಕಚ್ಚೆ ಪಂಚೆ. ಅವರ ವೇಷಭೂಷಣಗಳು, ಶ್ರೀನಿವಾಸ ರಾಘವಾಚಾರ್ಯರ ವೇಷಭೂಷಣಗಳು ಹೇಗಿದ್ದವು ಅಂತ ಹೇಳಂತಂದರೆ, ಶ್ರೋತ್ರಿಯರು ಬ್ರಾಹ್ಮಣರಿದ್ದರು. ಹಣೆಯಲ್ಲಿ ತಿರುನಾಮ, ಹಣೆಯಲ್ಲಿ 3 ಬಟ್ಟು ಅಂದರೆ ತಿರುನಾಮ ಇತ್ತು, ಮತ್ತು ಕಚ್ಚೆ ಪಂಜೆಯನ್ನು ತೊಡ್ತಾ ಇದ್ದರು. ಜುಟ್ಟು ಇತ್ತು, ಮಹಾರಾಜರು ಹೊದಿಸಿದ ಶಾಲು. ಹೀಗಾಗಿ ಅವರು ಮೇಲ್ಗಡೆ ರೇಷ್ಮೆ ಶಾಲನ್ನು ಹೊದ್ದುಕೊಳ್ತಾ ಇದ್ದರು. ಇವರ ಮಾಮೂಲು ಉಡುಪು, ಇವರು ದಿನನಿತ್ಯ ಧರಿಸುವಂತಹ ಉಡುಪಾಗಿತ್ತು. 2 ಕೈಯಲ್ಲಿ ಒಟ್ಟು 8 ಉಂಗುರಗಳು. 2 ಕೈಯಲ್ಲಿ ಒಟ್ಟು 8 ಉಂಗುರಗಳು ಅಂದರೆ ಹೆಬ್ಬೆರಳನ್ನು ಬಿಟ್ಟು ಉಳಿದ ಎಲ್ಲ ಬೆರಳಿಗೂ ಸಹ ಉಂಗುರಗಳನ್ನು ಧರಿಸ್ತಾ ಇದ್ರು. ಕತ್ತಿನಲ್ಲಿ ಹುಲಿ ಉಗುರಿನ ಪದಕದ ಸರ, ಕತ್ತಿನಲ್ಲಿ ಹುಲಿ ಉಗುರುಗಳು ಇರ್ತಾವಲ್ಲ ಅದೇ ರೀತಿಯ ಸರವನ್ನು ಹಾಕ್ತಾ ಇದ್ರು. ಕಿವಿಗೆ ಒಂಟಿ, ಹೀಗಾಗಿ ಕಿವಿಗೆ ಓಲೆಯನ್ನು ಹಾಕೊಳ್ತಾ ಇದ್ರು. ಜನ ಅವರ ಹೆಸರಿನ ಮುಂದೆ ವೇದ ಬ್ರಹ್ಮ ಅಂಥೇಳಿ ಕರಿತಿದ್ರು. ಯಾಕಂತಂದರೆ ವೇದ ಉಪನಿಷತ್ತು ವೇದವನ್ನು ಪಠಣ ಮಾಡ್ತಾ ಇದ್ರು. ಹೀಗಾಗಿ ವೇದ ಬ್ರಹ್ಮ ಅಂಥೇಳಿ ಇವರನ್ನು ಕರಿತಾ ಇದ್ರು. ಆ ಸಂಸ್ಕೃತ ವಿದ್ವಾಂಸರಿಗೆ ಶ್ರಾವಣ ಮಾಸ ಬಂತೆಂದರೆ ಬಿಡುವಿಲ್ಲದಷ್ಟು ಉಪನ್ಯಾಸಗಳು. ಶ್ರಾವಣ ಮಾಸದಲ್ಲಿ ಅನೇಕ ಪುರಾಣ ಪ್ರವಚನಗಳು, ಉಪನ್ಯಾಸಗಳು ನಡೀತವೆ. ಹೀಗಾಗಿ ಅವರಿಗೆ ಶ್ರಾವಣ ಮಾಸ ಅಥವಾ ಶ್ರಾವಣ ತಿಂಗಳಲ್ಲಿ ಬಿಡುವಿಲ್ಲದಷ್ಟು ಕೆಲಸಗಳು ಇರ್ತಾ ಇದ್ದವು. ಹೀಗಾಗಿ ಈ ಉಪನ್ಯಾಸ ಅಥವಾ ಕಾರಣಕ್ಕಾಗಿಯೇ ಅವರು ಏನು ಮಾಡ್ತಾರೆ ಅಂತಂದರೆ ಬಾಂಬೆಗೆ ಹೋಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಇದು ನಡೆದಿರುವಂತಹ ಘಟನೆ. ಅಂದರೆ ತಂದೆ ಇಲ್ಲದಂತಹ ಈ ಶ್ರೀನಿವಾಸ ರಾಘವಾಚಾರ್ಯರು ಇಲ್ಲದಿರುವಂತಹ ಸಮಯದಲ್ಲಿ ಈ ಘಟನೆಯನ್ನು ನಡೀತದೆ. ಅವರನ್ನು ಕಂಡವರೆಲ್ಲ ದೇವರನ್ನು ಕಂಡಂತೆ ಶಿರವಾಗಿ ನಮಸ್ಕರಿಸುತ್ತಾರೆ. ಹೀಗಾಗಿ ಎಲ್ಲಿಯಾದರೂ ಶ್ರೀನಿವಾಸ ರಾಘವಾಚಾರ್ಯರು ಕಂಡರೆಂದರೆ ಉಳಿದ ಎಲ್ಲ ಜನರು, ವ್ಯಕ್ತಿಗಳು ಅವರನ್ನು ಶಿರವಾಗಿ ನಮಸ್ಕರಿಸುತ್ತಾರೆ. ಆದರೆ ಮಡಿವಂತಿಕೆ ಸಂಪ್ರದಾಯ ರಕ್ತಗತವಾಗಿ ಬಂದಿದೆ. ಈ ಶ್ರೀನಿವಾಸ ರಾಘವಾಚಾರ್ಯರು ತುಂಬ
ಮಡಿವಂತಿಕೆ ಮಾಡುವಂತಹ ವ್ಯಕ್ತಿತ್ವ. ಹೀಗಾಗಿ ಅವರು ಯಾರಿಗೂ ಸಹ ಅವರ ಹತ್ರ ಯಾರೂ ಸಹ ಏನು ಮಡಿ ಮಾಡ್ತಾಯಿದ್ರು. ಹೀಗಾಗಿ ಯಾರೂ ಅವರಿಗೆ ಮುಟ್ಟಿಸುವಂತೆ ಇರಲಿಲ್ಲ. ಮತ್ತು ಹೀಗಾಗಿ ಯಾವಾಗಲೂ ಮಡಿವಂತಿಕೆ ಸಂಪ್ರದಾಯ ಭಾಳ ಹಿಂದಿನಿಂದಲೂ ಇವರ ತಂದೆ ಅಜ್ಜ ಕಾಲದಿಂದಲೂ ಸಹ ಅವರು ಮಡಿವಂತಿಕೆ ಮಾಡ್ತಾಯಿದ್ರು. ಮನೆಯಲ್ಲಿ ಹೆಂಡತಿ ಆಂಡಳಮ್ಮ, ಮಗಳು ವೀಣಾ, ಜೊತೆಗೆ ಮನೆ ಆಳು ಸಿದ್ಲಿಂಗು ಇದ್ದಾರೆ. ಸಿದ್ಲಿಂಗುಗಾಗಿ ಮನೆಯ ಹಿಂಭಾಗದಲ್ಲಿ ಒಂದು ಕೊಠಡಿ ಇದೆ. ಕರೆದಾಗ ಬಂದು ಕೈಕಟ್ಟಿ ಬಗ್ಗಿ ನಿಲ್ಲುತ್ತಾನೆ. ಹೀಗಾಗಿ ಮನೆಯಲ್ಲಿ ಆಂಡಳಮ್ಮ, ಶ್ರೀನಿವಾಸ ರಾಘವಾಚಾರ್ಯರು, ವೀಣಾ ವಾಸಿಸ್ತಾ ಇದ್ದರು. ಮತ್ತು ಸಿದ್ಲಿಂಗು ಮನೆಯ ಕೆಲಸಕ್ಕೋಸ್ಕರ ಸಿದ್ಲಿಂಗು ಇಟ್ಟುಕೊಂಡಿದ್ರು. ಆದರೆ ಸಿದ್ಲಿಂಗುಗ ಒಂದು ಪ್ರತ್ಯೇಕವಾದ ಕೊಠಡಿ ಇರ್ತಾಯಿತ್ತು. ಮನೆಯ ಹಿಂಭಾಗದಲ್ಲಿ ಒಂದು ಪ್ರತ್ಯೇಕವಾದ ಕೊಠಡಿ ಇತ್ತು. ಕರೆದಾಗ ಆತ ಬಂದು ಕೆಲಸವನ್ನು ಮಾಡ್ತಾ ಇದ್ದ. ಇದು ಇವರ ಮನೆಯಲ್ಲಿರುವಂತಹ ಶ್ರೀನಿವಾಸ ರಾಘವಾಚಾರ್ಯರು ಮತ್ತು ಸಿದ್ಲಿಂಗು ಮತ್ತು ವೀಣಾ ಮತ್ತು ಶ್ರೀನಿವಾಸ ರಾಘವಾಚಾರ್ಯರ ವೇಷಭೂಷಣಗಳನ್ನು ನಾವು ನೋಡಿದ್ವಿ. ಈಗ ಘಟನೆ ಶ್ರೀನಿವಾಸ ರಾಘವಾಚಾರ್ಯರು ಇರದೇ ಇರುವಂಥ ಸಮಯದಲ್ಲಿ ಇವರು ನಡೆದಿರುವಂಥ ಘಟನೆಯನ್ನು ನಾವು ಈಗ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಹಾಗಾದರೆ ಆಸ್ಪತ್ರೆಗೆ ಏಕೆ ಹೋಗಿದ್ರು, ಅಲ್ಲಿ ಏನಾಯಿತು, ಮತ್ತು ವೀಣಾ ಯಾಕೆ ತಂದೆಗೆ ಫೋನ್ ಮಾಡ್ತಾಳೆ ಅಂಥೇಳಿ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಮಕ್ಕಳೇ, ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಮಂಚದಲ್ಲಿ ಮಲಗಿಕೊಂಡಿರುವಂತಹ ವ್ಯಕ್ತಿ ಮತ್ತು ಆಮೇಲೆ ಆ ಪಕ್ಕದಲ್ಲಿ ವೀಣಾ ನಿಂತಿದ್ದಾಳೆ. ಇಲ್ಲಿ ವೈದ್ಯರಿದ್ದಾರೆ ಮತ್ತು ಶ್ರೀನಿವಾಸ ರಾಘವಾಚಾರ್ಯರಿದ್ದಾರೆ ಮತ್ತು ಸಿದ್ಲಿಂಗು ಇದ್ದಾರೆ. ಹೀಗಾಗಿ ಈ ಕಾರಣ ಮೊದಲೇ ಶ್ರೀನಿವಾಸ ರಾಘವಾಚಾರ್ಯರು ಮಡಿವಂತಿಕೆ ಸ್ವಭಾವ. ಹೀಗಾಗಿ ಸಿದ್ಲಿಂಗುಗ ಇವರು ಕೈ ಮೇಲೆ ಆತನ ಭುಜದ ಮೇಲೆ ಕೈ ಹಾಕಿ ನಿಂತಿದ್ದಾರೆ ಅಂತಂದರೆ ಅಲ್ಲಿ ಅವರ ಮನಸ್ಸನ್ನು ಪರಿವರ್ತನೆ ಆಗಿರುವುದನ್ನು ನಾವು ನೋಡಬಹುದು. ಅದಕ್ಕೆ ಆ ಕಥೆಯೇ ಕಾರಣ. ಸಿದ್ಲಿಂಗು ಮಾಡಿರುವಂತಹ ಆ ಮಾನವೀಯತೆ ಗುಣವೇ ಕಾರಣ ಅಂತನ್ನುವುದನ್ನು ಅವರಿಗೆ ಅರಿವು ಆಗ್ತದೆ. ಆದ್ದರಿಂದ ಇಲ್ಲಿ ನಾವು ನೋಡೋಣ. ಇಂದು ಬೆಳಗ್ಗೆ ಮಾಮೂಲಿನಂತೆ ಆಂಡಳಮ್ಮ ಅಡ್ಡಾಡಿ ಬರಲು ನಡೆದರು. ಪ್ರತಿದಿನ ಅರ್ಧ ಗಂಟೆ ವಾಕ್ ಮಾಡಬೇಕೆಂದು ಡಾಕ್ಟರರ ಸಲಹೆ. ಅದರಂತೆ ಹೋಗುವಾಗ ಹಿಂದಿನಿಂದ ಬಂದ ಹಸು ಅವರನ್ನು ಬೀಳಿಸಿತು. ಆಂಡಳಮ್ಮ ಮುಂದುಗಡೆ ಇದ್ದ ಚೂಪಾದ ಕಲ್ಲಿನ ಮೇಲೆ ಬಿದ್ದರು. ರಕ್ತಸ್ರಾವವಾಗಿ ಎಚ್ಚರ ತಪ್ಪಿದರು. ಕಂಡವರು ಬಂದು ತಿಳಿಸಿದಾಗ ವೀಣಾ, ಮನೆಯ ಆಳು ಸಿದ್ಲಿಂಗು ಜೊತೆ ಓಡಿ ಬಂದು ಏನಾಗ್ತದೆ ಅಂತಂತಂದರೆ, ಇಲ್ಲಿ ಆಂಡಳಮ್ಮ ಶ್ರೀನಿವಾಸ ರಾಘವಾಚಾರ್ಯರು ಬಾಂಬೆಗೆ ಉಪನ್ಯಾಸ ನೀಡಲು ಹೋಗಿರ್ತಾರೆ. ಹೀಗಾಗಿ ಮಾಮೂಲಿನಂತೆ ವೀಣಾ, ಸಿದ್ಲಿಂಗು ಮತ್ತು ಆಂಡಳಮ್ಮ ಇರ್ತಾರೆ. ಹೀಗಾಗಿ ಆಂಡಳಮ್ಮ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಅವಳು ಅಡ್ಡಾಡಿ ಬರಲು ಅಂದರೆ ವಾಕಿಂಗ್ ಹೋಗ್ತಾ ಇರ್ತಾರೆ. ಹೀಗಾಗಿ ಪ್ರತಿದಿನ ಹೋಗುವಂತೆ ಅವತ್ತಿನ ದಿವಸನೂ ಹೋಗಿರ್ತಾರೆ. ಆದರೆ ಹಿಂದೆ ಏನಾಗ್ತದೆ ಅಂತಂತಂದರೆ, ಬಂದ ಹಸು ಹಿಂದಿನಿಂದ ಅವರು ವಾಕಿಂಗ್ ಅಥವಾ ಅಡ್ಡಾಡುವಾಗ ಅವರು ನಡೆದುಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಹಿಂದಿನಿಂದ ಒಂದು ಹಸು ಬಂದು ಅವರನ್ನು ಬೀಳಿಸಿತು. ಅವರು ಚೂಪಾದ ಕಲ್ಲಿನ ಮೇಲೆ ಅವರ ತಲೆಗೆ ಹತ್ತಿತು. ಚೂಪಾದ ಕಲ್ಲಿನ ಮೇಲೆ ಬಿದ್ದಿದ್ರು. ಹೀಗಾಗಿ ಆ ಕಲ್ಲಿನ ಬಡಿತ ತಲೆಗೆ ಹತ್ತಿತ್ತು. ರಕ್ತಸ್ರಾವವಾಗಿ ಎಚ್ಚರ ತಪ್ಪಿದ್ದರು. ಹೀಗಾಗಿ ತಲೆಗೆ ಬಡಿದಿರುವುದರಿಂದ ರಕ್ತ ಸೋರಿರುವುದರಿಂದ ಅವರಿಗೆ ಪ್ರಜ್ಞೆ ತಪ್ಪಿತ್ತು. ಹೀಗಾಗಿ ರಸ್ತೆಯಲ್ಲಿ ನೋಡಿದ ಜನ ಇವರ ಮನೆಗೆ ತಿಳಿಸಿದ ಕೂಡಲೇ ವೀಣಾ ಮತ್ತು ಸಿದ್ಲಿಂಗು ಇಬ್ಬರು ಓಡಿ ಬಂದು ಆಟೋ ಹಿಡಿದು ಅವರನ್ನು ಆಸ್ಪತ್ರೆಗೆ ಕರೆತಂದಳು. ಡಾಕ್ಟರ್ ಆಪರೇಷನ್ ಮಾಡಬೇಕು, ಓ ನೆಗೆಟಿವ್ ಬ್ಲಡ್ ಬೇಕು ಎಂದರು. ಹೀಗಾಗಿ ಆಟೋ ಮಾಡಿಕೊಂಡು ಬೇಗ ಆಂಡಳಮ್ಮರನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದರು. ಹೀಗಾಗಿ ಡಾಕ್ಟರ್ ಅವರ ಬ್ಲಡ್ಡನ್ನು ಭಾಳ ಹೋಗಿದೆ, ಹೀಗಾಗಿ ಬ್ಲಡ್ ಬೇಕು, ಅದಕ್ಕಾಗಿ ಓ ನೆಗೆಟಿವ್
ಬ್ಲಡ್ ಬೇಕು ಎಂದರು. ಆದ್ದರಿಂದ ಪಾಠದ ಪ್ರಾರಂಭದಲ್ಲಿ ನೋಡಿದೇವಲ್ಲ ನಾವು, ಓ ನೆಗೆಟಿವ್ ಬ್ಲಡ್ ಬೇಕು ಅಂಥೇಳಿ ಡಾಕ್ಟ್ರು ಬಂದು ಸಿದ್ಲಿಂಗುಗ ಹೇಳಬೇಕಾದ್ರೆ ಇದೇ ಕಾರಣ. ಆಂಡಳಮ್ಮನನ್ನು ಪರೀಕ್ಷೆ ಮಾಡಿ ಅವಳಿಗೆ ರಕ್ತ ಹೋಗಿದೆ, ರಕ್ತ ಹಾಕಬೇಕು, ಅವಳ ಶರೀರದಲ್ಲಿ ರಕ್ತವನ್ನು ಸೇರಿಸಬೇಕು ಅಂಥೇಳಿ ಓ ನೆಗೆಟಿವ್ ಬ್ಲಡ್ ತರಲು ಹೇಳಿದ್ದರು. ಮಕ್ಕಳೇ, ಇವತ್ತಿನ ದಿವಸ ಇಷ್ಟಕ್ಕೆ ಪಾಠವನ್ನು ನಿಲ್ಲಿಸೋಣ. ಇದರ ಮುಂದಿನ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಅಲ್ಲಿಯವರೆಗೂ ನೀವು ಪಾಠವನ್ನು ಓದಿ ಅರ್ಥವನ್ನು ತಿಳಿದುಕೊಳ್ಳಿ. ಅಲ್ಲಿಯವರೆಗೂ ಧನ್ಯವಾದಗಳು.